ಚಿತ್ರವನ್ನ ಬಿಡುಗಡೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೀನಿ. ಜೋರಾದ ಚಪ್ಪಾಳೆ ಬರಬೇಕು ಮತ್ತೊಮ್ಮೆ. ಮುಖನೇ ಕಾಣಲ್ಲ, ಹಂಗಿಟ್ಕೊಳ್ಳಿ ಸರಿ. ಸಾಂಪ್ರದಾಯಿಕ ಆಹಾರ ತಯಾರಿಕಾ ಘಟಕಗಳಾದ ಅಕ್ಷಮಾಲಾ ಫುಡ್ ಅಂಡ್ ಬಿವರೇಜಸ್ ಹಾಗೂ ಧಮಾಕ ಮಸಾಲ ವತಿಯಿಂದ ವಿವಿಧ ಖಾದ್ಯಗಳ ಪ್ರಿಮಿಕ್ಸ್ ಉತ್ಪನ್ನಗಳನ್ನ ಇಂದು ಮಾರುಕಟ್ಟೆಗೆ ಅದ್ಧೂರಿಯಾಗಿ ಉದ್ಘಾಟನೆ ಆಗಿದೆ. ಜೋರಾಗಿ ಬರಲಿ ಚಪ್ಪಾಳೆ. ಹಾಗೆ ಎಲ್ಲ ಅತಿಥಿ ಪದ್ಯಗಳಿಗೆ ಮತ್ತು ಸಾಹಿತ್ಯಕ್ಕೆ ಇದಾಗಿ ಮತ್ತು ನಿಮ್ಮೆಲ್ಲರ ನಗುಮುಖಗಳನ್ನು ನೋಡಿದ ನೆನಪಿಗಾಗಿ ಮತ್ತು ಮಂಜು, ಶ್ವೇತಾ ಇಂಥವರು ಉಣಬಡಿಸಿದ ಒಂದು ಹೃದಯದ ಊಟ ಇರುತ್ತಲ್ಲ, ಇನ್ಸ್ಟೆಂಟ್ ಹೃದಯದ ಊಟಗಳು ಬರ್ತವೆ. ಇನ್ಸ್ಟೆಂಟ್ ಆಗಿ ನಮಗೆ ವಾತ್ಸಲ್ಯವನ್ನು, ಪ್ರೀತಿಯನ್ನು, ಅಫೆಕ್ಷನನ್ನು ಕಟ್ಟಿಕೊಡುವಂಥವ್ರು. ಮತ್ತು ನನಗೆ ಅಲ್ಲಿ ಆವತ್ತು ಸಂವಾದದ ನೆನಪುಗಳನ್ನು ಹುಟ್ಟಿಸಿದ ನಿಮಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸ್ತಾ ಈ ಸಿಹಿಯ ನೆನಪುಗಳನ್ನು ತೊಗೊಂಡೋಗ್ಬೇಕು ಇಷ್ಟಪಡ್ತೀನಿ. ಮದನ್, ನಾನು ನಿಮ್ಗೆ ಏನೋ ಒಂದು ಅಲ್ಲಿ ಬಂದಾಗ ಇನ್ನೊಂದು ಒಳ್ಳೆ ಕೆಲಸ ಹೇಳ್ತೀನಿ, ಇನ್ನೊಂದು ಸಿನಿಮಾಗೆ ನೀವು ಇದು ಮಾಡಬೇಕು ಅಂತ ಹೇಳ್ತೀನಿ. ನಮಸ್ಕಾರ. ಯಾಕೆ ಮಾಡ್ತೀರಿ ಈ ಧಾರಾವಾಹಿ ನಿಲ್ಲಿಸ್ಬಿಡೋದು ಈ ಥರದ್ದು ಅನೇಕ ಕೇಳ್ತಾರೆ. ಆದರೆ ಇದರಲ್ಲಿ ನೀವು ಎಷ್ಟೊಂದು ಈ ಚಂದನ ಹೇಳಿದ್ರಲ್ಲ, ಚಿಂತನೆ, ಸಾಮಾಜಿಕ ಇದು ನ್ಯಾಯದ ಬಗ್ಗೆ ಒಂದು ಗೌರವ ಮತ್ತು ಅಸಮಾನತೆ ಇರಬಾರ್ದು ಅನ್ನೋದು ಮತ್ತು ಅನ್ಯಾಯಕ್ಕೊಳಗಾದವನು ಪರವಾಗಿ ನಿಲ್ಲಬೇಕು ಅನ್ನೋದು ಈ ಥರದ್ದ ಮಾಡ್ತಾ ಇದ್ದನ್ನು ಭಾಳ ಸಂತೋಷಪಟ್ಟರು. ಒಂದೇ ಒಂದು ನಾನು ಹೇಳ್ತೀನಿ, ಅವತ್ತೊಬ್ಬರೇ ಒಬ್ಬರು ನನಗೆ ಹೇಳಿದ್ರು 9 ಗಂಟೆಗೆ ಹಾಕಿದ್ದು ಭಾಳ ಅನುಕೂಲ ಆಯಿತು. ದಿವಸ ಮುಕ್ತ ಯಾಕೆಂದರೆ ನಮ್ಮ ಯಜಮಾನರು ಬಂದು ಕೂತ್ಕೊಂಡ್ಬಿಡ್ತಾರೆ 9 ಗಂಟೆಗೆ. ಇಲ್ಲದೇ ಇದ್ರೆ ಅವ್ರು ಕ್ಲಬ್ಗೆ ಹೋಗ್ತಾಯಿದ್ರು ಅಂತವರು. ಆ ಕ್ಲಬ್ಗೆ ಹೋಗೋದು ತಪ್ಪಿಸಿದ್ರಿ ಹೇಳಿದ್ದಾರೆ, ಕ್ಲಬ್ಗೆ ಹೋದ್ರು ಅಂತ ಅಷ್ಟೇ. ಹಾಗಾಗಿ ಅದೆಲ್ಲ ಅಷ್ಟು ಸಂತೋಷವನ್ನು ಕೊಟ್ಟಂಥ ಈ ಹಾಸನಕ್ಕೆ ಮತ್ತೆ ಬರೋದಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ನನ್ನ ಚಿಕ್ಕಮಗಳೂರು ತುಂಬ ಇಷ್ಟದ ಊರು. ಆ ಚಿಕ್ಕಮಗಳೂರು ಹೋಗೋಕ್ಕೆ ಈ ಕಡೆ ನಾವು ಹೋಗಬೇಕು. ಯಾವುದೇ ಒಂದು ಎಷ್ಟು ಅದ್ಭುತವಾಗಿದೆ. ಮಂಗಳೂರು ಹೋಗ್ಬೇಕಾದ್ರೆ ಈ ಕಡೆ ಹೋಗಬೇಕು, ಇನ್ನೊಂದು ಹೋಗ್ಬೇಕಾದ್ರೆ ಸುಂದರವಾದ ಜಾಗಗಳಿಗೆಲ್ಲ ಹೋಗ್ಬೇಕಾದ್ರೂ ಈ ಹಾಸನ ಮೂಲಕ ಹೋಗಬೇಕು. ಈ ಸುಂದರವಾದ ಮನಸ್ಸುಗಳನ್ನು, ಸುಂದರವಾದ ನೆನಪುಗಳನ್ನು ಪದೇ ಹೊತ್ಕೊಂಡು ನಾವು ಹೋಗಬೇಕು. ಇವತ್ತು ಶಿವರಾತ್ರಿ ನಮ್ಮ ಸುಧಾ ಬೆಳವಾಡಿ ಅವ್ರನ್ನ ಸತ್ಯನ್ನ ಕರೆದಿದ್ದೀರಿ. ಈ ಸುಧಾ ಬೆಳವಾಡಿ ಹೇಗೆ ಅಂದರೆ ಅವರು ಅವ್ರ ತಾಯಿ ಯಾವುದೋ ಶಿವಮೊಗ್ಗದಲ್ಲಿ ಯಾವುದೋ ಫಂಕ್ಷನ್ ಕರ್ಕೊಂಡಿದ್ದೀವಿ, ನೆನಪಿದೆಯಾ? ಅವರು ಎಷ್ಟು ನಗುತ್ತಾರೆ ಅಂದರೆ, ಅವ್ರ ಮುಂಚೆನೇ ಹೇಳಿದ್ರೆ ತುಂಬ ನಗು ಬರುತ್ತಾರೆ, ಸಂತೋಷ ಪಡೋದು ಭಾಳ. ಅವ್ರ ತಂದೆ ನಾಣಿ ಅಂತ, ಅವ್ರ ತಾಯಿ ಭಾರ್ಗವಿ ನಾರಾಯಣ ಅಂತ ನಿಮ್ಗೆ ಗೊತ್ತಿರ್ಬೋದು. ತುಂಬ ಭಾರ್ಗವಿನ ಇವ್ರನ್ನ ಇಬ್ಬರನ್ನ ಕರ್ಕೊಂಡು ಹೋಗಿದ್ದೀನಿ. ನೀವು ಗಂಭೀರವಾಗಿರಬೇಕು, ಜಾಸ್ತಿ ಯಾವಾಗ ಬಿಡ್ತು ಅಂತ ನಾನು ಹೇಳೋಗಿದ್ದೀನಿ. ಹಾಗೆ ಹೇಳಿದಾಗ ನಾವ್ಯಾರಾದರೂ ಮಾತಾಡಿದಾಗ ನಗದೇ ಇರಲಿ ಅಂತ ನಾನು ಹೇಳಿದ್ದು. ಅವ್ರು ಮಾತಾಡೋವಾಗ ಅಂತ ಇದ್ರು, ಒಂದು ಮಾತು ಮಾಡದೇ ಇದ್ದಾಗ ಅವ್ರು ಒಂದು ಕ್ಷಣ ಬಿಡದೆ ನಕ್ಕಿದ್ರು. ಅದು ನೆನಪಿದೆ ನಿಮಗೆ? ಇಬ್ಬರು ನಕ್ಕಿದ್ರು. ಅಷ್ಟು ಬದುಕನ್ನು ಅಷ್ಟು ಸಂತೋಷವಾಗಿ ತಗೊಂಡ್ರು. ಯಾವುದೇ ಬದುಕು ಯಾವ ಥರ ಎಲ್ಲರಿಗೂ ಸಂತೋಷವಾಗಿರಲಿಲ್ಲ ರೀ. ತಗೊಳ್ಳೋ ರೀತಿ ಸಂತೋಷ ಮತ್ತು ಇದಾಗಿರಬೇಕು. ತಗೊಳ್ಳೋ ರೀತಿಯನ್ನು ಅಷ್ಟು ಸಂತೋಷವಾಗಿ ತಗೊಳ್ಳುವಂಥ ಸುಧಾ ಬೆಳವಾಡಿ, ಅವಳ ಸತ್ಯ ನನಗೆ ಹಗಲು ರಾತ್ರಿಗಳಲ್ಲಿ ಸ್ನೇಹಿತನಾಗಿರೋನು. ಆ ಸತ್ಯ, ಆಮೇಲೆ ಗೀತಾ. ನಾನು ರೆಡ್ ಸಿಗ್ನಲ್ ಹಾಕೊಂಡಿದ್ದೀನಿ. ರೆಡ್ ಸಿಗ್ನಲ್ ಯಾಕೆಂದ್ರೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ನಮ್ಮ ಮನೆಗಳಲ್ಲಿ ಮಕ್ಕಳು ಯಾವಾಗಲೂ ಆ ಕವರ್ಗಳು, ಆ ಡಬ್ಬಗಳು ಬಿದ್ದಿರುತ್ತೆ ರಾಶಿ. ನಾವೇನೇ ಅಡುಗೆ ಮಾಡಲಿ ಮನೇಲಿ ಅವ್ರಿಗೆ ಬೇರೆನೇ ಬೇಕು. ನಾವೇನು ತರಕಾರಿ, ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಎಲ್ಲ ಹೇಳೋರು, ಏನು ಬಡಿಸ್ತೀರೋ ಅದು ಸುಮ್ಮನೆ ಸಾಕು ಅನ್ನೋಂಗಿಲ್ಲ, ಬೇಕು ಅನ್ನೋಂಗಿಲ್ಲ, ಸುಮ್ಮನೆ ತಿಂದು ಎದ್ದೋಗು ಅಂತ. ಹಠ ಮಾಡಿ ನಾವು ಅಕ್ಕಿ ರೊಟ್ಟಿ ಅದು ಇದು ಎಲ್ಲ ತಿಂತಿದ್ವಿ. ಈಗಿನ ಮಕ್ಕಳಿಗೆ ಒಂದೊಂದು ಎರಡೆರಡು ಮಾಡ್ಕೊಂಡಿರ್ತೀವಿ, ಅವ್ರಿಗೆ ಬಾಯಿ ಒಳಗೆ ತುರ್ಕಿದ್ರು ತಿನ್ನಲ್ಲ. ರೂಮ್ಗೆ ಹೋಗ್ಬಿಟ್ಟು ಕ್ವೈಟಾಗಿ ಅವ್ರ ಮೊಬೈಲಿಂದ ಝೊಮ್ಯಾಟೊ, ಸ್ವಿಗ್ಗಿ ಆರ್ಡರ್ ಮಾಡ್ತಾರೆ. ಆ ರೌಂಡ್ ಕವರ್ಗಳು ನೋಡಿದ್ರೆ ಮೈಯೆಲ್ಲ ಉರಿಯುತ್ತೆ. ನಾವು ಕಷ್ಟಪಟ್ಟು ಬೆಳಗ್ಗೆ ಎದ್ದು ಅಡುಗೆ ಮಾಡೋದು, ಅವರು ಅದನ್ನ ತಿನ್ನೋದು. ಸೊ ಅದಕ್ಕೆ ರೆಡ್ ಸಿಗ್ನಲ್ಲು. ಗ್ರೀನ್ ಸಿಗ್ನಲ್ ಯಾಕೆ ಅಂದರೆ ಇವರು ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಕ್ಷಮಾಲಾ ಅಂತ ರೆಡಿ ಟು ಈಟ್ ಪ್ರಾಡಕ್ಟ್ಸ್, ಅದು 2 ಹೆಣ್ಮಕ್ಳು ಮಾಡ್ತಾ ಇದ್ದಾರೆ. ಹೆಣ್ಮಕ್ಳು ಯಾವುದೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದು ಅಡುಗೆ ವಿಷಯದಲ್ಲಂತೂ ಅವ್ರಿಗೆ ಹೆಚ್ಚಿನ ಕಾಳಜಿ.
ಇವಾಗ ತಾನೇ ಒಂದು ಆರ್ಟಿಕಲ್ ಓದ್ತಾ ಇದ್ದೆ, ಹಿಂದಿಲಿ ಬರ್ದಿತ್ತು, घर का खाना प्यार होता है, बाहर का खाना ವ್ಯಾಪಾರ ಹೋಗ್ತಾ है ಅಂತ. ಸೊ ನಮ್ಮಲ್ಲಿ ನಾವು ಪ್ರೀತಿ ಬೆಳೆಸಿ, ಕಾಳಜಿ ಬೆಳೆಸಿ, ಒಂದು ಮಕ್ಕಳಿಗೆ ಒಳ್ಳೇದಾಗ್ಲಿ, ಆರೋಗ್ಯವೇ ಭಾಗ್ಯ ಅಂತ ಏನ್ ಹೇಳ್ತಿದ್ರು ಹಳೆ ಕಾಲದಲ್ಲಿ, ಅದರ ಅರ್ಥ ಈಗ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ನಮ್ಮ ತಿನ್ನೋ ಪದಾರ್ಥದಲ್ಲಿ ಎಲ್ಲ ಕಲಬೆರಕೆ. ಸೊ ಮನೆಯಲ್ಲಿ ಮಾಡಿ ತಿಂದು ಪರಿಶುದ್ಧವಾಗಿ ತಿನ್ನೋದು ಎಷ್ಟು ಒಳ್ಳೇದು ಅಂತ ಮಕ್ಕಳಿಗೆ ಯಾವಾಗ ಗೊತ್ತಾಗುತ್ತೋ ಗೊತ್ತಿಲ್ಲ. ಈ ಮೂಲಕನಾದ್ರೂ ಅವರು ತಿಳ್ಕೊಳ್ಳಿ, ಇಷ್ಟು ಒಳ್ಳೆ ಪ್ರಾಡಕ್ಟ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ, ಎಲ್ಲ ಅದರ ಸದುಪಯೋಗ ಪಡ್ಕೋಬೇಕು. ಹಾಗೆ ಮನೆಯಲ್ಲಿ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳಿ. ಈ ಕೆಲಸದ ನಡುವೆ ಅಡುಗೆ ಮಾಡೋದೇ ಲಾಸ್ಟ್ ಪ್ರಯಾರಿಟಿ ಇವಾಗಿನ ಯಂಗ್ ಕಪಲ್ಸ್ಗೆ. ಯುವಕರಿಗಂತೂ ಅಡುಗೆ ಮಾಡೋದು ಲಾಸ್ಟ್ ಪ್ರಯಾರಿಟಿ. ಆಮೇಲೆ ಇನ್ನೊಂದು ಗೊತ್ತಿದೆ, ನಾವು ಹೆಣ್ಮಕ್ಳಿಗೆ ಪ್ರೀತಿ ಎಲ್ಲ ಕೊಡ್ತೀವಿ, ಆದರೆ ಅಡುಗೆ ಕಲಿಸಲ್ಲ. ಯಾಕೆಂದರೆ ಅವರು ಕೆಲ್ಸಕ್ಕೆ ಸೇರಿಬಿಟ್ರೆ ಅದೇ ದೊಡ್ಡದು. ನಾವೆಲ್ಲ ಕೆಲಸನೂ ಮಾಡ್ತಿದ್ವಿ, ಅಡುಗೆನೂ ಮಾಡ್ತಿದ್ವಿ, ಮಕ್ಕಳನ್ನೂ ನೋಡ್ಕೊತಿದ್ವಿ. ಈಗ ಕೆಲಸ ಮಾಡೋದೇ ದೊಡ್ಡದು, ಅಡುಗೆ ಲಾಸ್ಟ್ ಪ್ರಯಾರಿಟಿ. ಬಟ್ ಆ್ಯಕ್ಚುಲಿ ದೆಸೆ ಗಟ್ ಇಸ್ ದ ಸೆಕೆಂಡ್ ಬ್ರೈನ್. ನಾವೇನು ತಿಂತೀವೋ ಅದು ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದನ್ನ ಅದು ಆ್ಯಕ್ಚುಲಿ ಇಟ್ ಇನ್ಸ್ಟ್ರಕ್ಟ್ಸ್ ಅವರ್ ಮೈಂಡ್. ಸೊ ನಾವೇನು ತಿಂತೀವಿ ಅನ್ನೋದು ಬಹಳ ಇಂಪಾರ್ಟೆಂಟು. ಈ ನಿಟ್ಟಿನಲ್ಲಿ ಇವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಇನ್ನು ದೊಡ್ಡ ಮಟ್ಟದಲ್ಲಿ ಎಲ್ಲ ಸಿಟಿಗಳಿಗೂ ಹೋಗ್ಲಿ, ಎಲ್ಲರೂ ಮನೆಯಲ್ಲಿ ಅಡುಗೆ ಮಾಡೋದು ಕಲ್ತ್ಕೊಳ್ಳಿ ಅಂತ ಈ ಮೂಲಕ ಹೇಳ್ತೀನಿ. ನನ್ನ ಕರೆದು ಇಷ್ಟೊಂದು ಪ್ರೀತಿ ತೋರಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.